ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು 𝐻𝐡𝐵 ಕನ್ನಡ. ಇವತ್ತು ಸೆನ್ಸೆಕ್ಸು 953 ಪಾಯಿಂಟ್ಸ್ ಡೌನ್ ಆಗಿ 57,145ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 311 ಪಾಯಿಂಟ್ಸ್ ಡೌನ್ ಆಗಿ 17,060ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 930 ಪಾಯಿಂಟ್ಸ್ ಡೌನ್ ಆಗಿ 38,616ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 2.81% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪು 3.23% ಡೀಪ್ ಕರೆಕ್ಷನ್ ಕಾಣಿಸಿದೆ ಇವತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ನಲ್ಲಿ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ಓಪನಿಂಗ್ನಲ್ಲಿ ನಮಗೆ ಗ್ಯಾಪ್ ಡೌನ್ ಅಂತ ಅರ್ಥ ಆಗಿದೆ. ಆದರೆ ಆ ಗ್ಯಾಪ್ ಡೌನಿಂದಾನು ಫಸ್ಟ್ 15 to 30 ಮಿನಿಟ್ಸ್ನಲ್ಲಿ ಒಂದು ಸ್ಟ್ರಾಂಗ್ ಸೆಲ್ ಆಫು, ಅಲ್ಲಿಂದ ರಿಕವರಿ ಆಗ್ತಾ ಅಗೈನ್ ಹೈಯರ್ ಲೆವೆಲ್ಸ್ ಹತ್ರ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಹತ್ರ ರಿಜೆಕ್ಟ್ ಆಗ್ತಾ ಡೇ ಲೋಸ್ಗೆ ನಿಯರ್ ಆಗಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಸಿಮಿಲರ್ ಆಕ್ಟಿವಿಟಿನೇ ಬ್ಯಾಂಕ್ ನಿಫ್ಟಿನಲ್ಲೂ ಸೆಲ್ ಆಫು, ರಿಕವರಿ ಆ್ಯಂಡ್ ಹೈಯರ್ ಲೆವೆಲ್ಸ್ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಹತ್ರ ರಿಜೆಕ್ಟ್ ಆಗ್ತಾ ಅಗೈನ್ ಡೇ ಲೋಸ್ಗೆ ನಿಯರ್ ಆಗಿ ಮಾರ್ಕೆಟ್ನಲ್ಲಿ ಕ್ಲೋಸಿಂಗ್ ಕಾಣಿಸಿದೆ ಬ್ಯಾಂಕ್ ನಿಫ್ಟಿನು. ಈ ಥರ ಏನಕ್ಕೆ ಮಾರ್ಕೆಟ್ ಫಾಲ್ ಆಗ್ತಿದೆ ಇದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಫೆಡ್ ಮೀಟಿಂಗ್ ನಡೆದಿದ್ದ ದಿವಸ ಬಿಗ್ ನೆಗೆಟಿವ್ ಮಾರ್ಕೆಟ್ ಅಪ್ಡೇಟ್ ಅಂತ ಫೆಡ್ ಅವ್ರು ಮಾಡ್ತಿರೋ ಒಂದು ಕಮೆಂಟ್ಸು ತುಂಬ ಸೀರಿಯಸ್ ಆಗಿದೆ ಅಂತ, ಪರ್ಟಿಕ್ಯುಲರ್ಲಿ ಇಲ್ಲಿವರೆಗೂ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡೋದು ಒಂದು ಸೈಡ್ ಆದರೆ ನೆಕ್ಸ್ಟೂ ಜಾಸ್ತಿ ಮಾಡ್ತಾ ಹೋಗ್ತೀವಂತ ಅವ್ರು ಮಾಡಿರೋಂಥ ಸ್ಟೇಟ್ಮೆಂಟ್ಸು ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡಿದೆ ಅಂತ ಅಂದ್ಕೊಂಡಿದ್ದೀವಲ್ಲ. ಆ್ಯಂಡ್ ಪ್ರೀವಿಯಸ್ಲಿನೂ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡೋರು ಫೆಡ್ ಅಪ್ಡೇಟ್ ಬಂದ ದಿವಸ ಆದಮೇಲೇನು ಅದಲ್ಲದೆ ಇನ್ನೊಂದು 2 ಡೇಸ್ವರೆಗೂ ಮಾರ್ಕೆಟಿಂದ ಸ್ವಲ್ಪ ಸೈಡಿಗಿರಿ ಅಂತ ವೋಲ್ಟೇಲಿಟಿಯಿಂದ ಸ್ವಲ್ಪ ಪ್ರೊಟೆಕ್ಟೆಡ್ ಆಗಿ ಆಗ್ಬೋದು ಅಂತ ಅಂದ್ಕೊಂಡಿದ್ವಲ್ಲ, ಅದು ಇವತ್ತಿನಿಂದ ಕಂಪ್ಲೀಟ್ ಆಗಿದೆ. ಮೋಸ್ಟ್ಲಿ ಫೆಡ್ ಅಪ್ಡೇಟ್ಗೆ ರಿಯಾಕ್ಟ್ ಆಗ್ತಿರೋವಂಥ ಡೇಸ್ ಅಲ್ಲದೆ ನೆಕ್ಸ್ಟ್ 2 ಡೇಸು ಮಾರ್ಕೆಟಲ್ಲಿ ಒಂದು ಹ್ಯೂಜ್ ವೋಲ್ಟೇಲಿಟಿ ಇರುತ್ತೆ. ಅದು ರೀಸೆಂಟ್ ಡೇಸ್ನಲ್ಲಿ ನಾವು ನೋಡಿದ್ದೀವಿ. ಓಕೆ, ಆ್ಯಕ್ಚುಲಿ ಮಾರ್ಕೆಟ್ ಏನಕ್ಕೆ ಇಷ್ಟೊಂದು ಡೌನ್ ಆಗ್ತಿದೆ ಫ್ರೆಂಡ್ಸ್? ಫೆಡ್ ಅವರು ಸ್ಟೇಟ್ಮೆಂಟ್ಸ್ ಮಾಡೋದು ನೆಗೆಟಿವ್. ಇನ್ಫ್ಯಾಕ್ಟ್ ಫೆಡ್ ಅವ್ರ ಸ್ಟೇಟ್ಮೆಂಟ್ಸೇ ಅಲ್ಲ ಮಾರ್ಕೆಟ್ ಈ ಥರ ಫಾಲ್ ಆಗ್ತಿರೋದು. ಬಿಕಾಸ್ ಫೆಡ್ ಅವರು ಹೀಗೆ ಜಾಸ್ತಿ ಮಾಡ್ತಾರೆ ಅಂತ ಮಾರ್ಕೆಟ್ ಆಲ್ರೆಡಿ ಎಸ್ಟಿಮೇಟ್ಸ್ ಇದೆ. ಈವನ್ ಫರ್ದರ್ ಆಗೂ ಬಡ್ಡಿ ರೇಟ್ಗಳು ಜಾಸ್ತಿ ಬೆಳೆಯುತ್ತೆ ಅಂತಲೂ ಮಾರ್ಕೆಟ್ನಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇದೆ. ಆದರೆ ಮಾರ್ಕೆಟ್ನ ಸರ್ಪ್ರೈಸ್ ಮಾಡಿದ್ದು ಪರ್ಟಿಕ್ಯುಲರ್ಲಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಇಷ್ಟೊಂದು ಇಂಪ್ಯಾಕ್ಟ್ನ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಿರೋದಂತೂ ಪ್ರೀವಿಯಸ್ ವೀಡಿಯೋದಲ್ಲೂ ಮೆನ್ಷನ್ ಮಾಡಿದ್ದೀನಿ. ನಮ್ಮ ರುಪಿ ಒಂದು ವೀಕ್ನೆಸ್. ರೀಸೆಂಟ್ ಟೈಮ್ಸಲ್ಲಿ ನೀವು ಗಮನಿಸ್ತಾ ಇದ್ರೆ ಕಂಟಿನ್ಯೂಸ್ಲಿ ರುಪಿ ಅಂತೂ ವೀಕ್ ಆಗ್ತಾನೇ ಇದೆ. ರುಪಿ ವೀಕ್ ಆದರೆ ಏನಾಗತ್ತೆ? ರುಪಿ ವೀಕ್ ಆದರೆ ನಮ್ಮ ಇಂಪೋರ್ಟ್ ಮಾಡ್ಕೊತಿರೋಂಥ ವಸ್ತುಗಳ ಬೆಲೆ ಅಂತೂ ಜಾಸ್ತಿ ಆಗತ್ತೆ. ಎಕ್ಸ್ಪೋರ್ಟ್ ಮಾಡ್ತಿರೋಂಥ ವಸ್ತುಗಳ ರಿಲೇಟೆಡ್ ಆಗಿ ಎಕ್ಸ್ಪೋರ್ಟ್ ಮಾಡ್ತಿರೋಂಥ ಕಂಪ್ನೀಸ್ಗೆ ಲೈಕ್ IT ಆದರೂ ಫಾರ್ಮಾ ಕಂಪ್ನೀಸ್ಗೆ, ಸ್ವಲ್ಪ ಟೆಕ್ಸ್ಟೈಲ್ಸ್ ಕಂಪ್ನೀಸ್ಗೆ ಅಡ್ವಾಂಟೇಜ್ ಇರುತ್ತೆ. ಇದು ಕಾಮನ್ ಥೀಮ್. ಇದೆಲ್ಲ ಸ್ಟಾಕ್ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡ್ತಿರೋದು. ಈ ಥರ ನಮ್ಮ ರುಪಿ ಫಾಲ್ ಆಗ್ತಾ ಇರೋ ಕಾರಣವಾಗಿ ಡಾಲರ್ಸಲ್ಲಿ ತೊಗೊಂಬಂದು ಇಂಡಿಯಾಲಿ ಇನ್ವೆಸ್ಟ್ ಮಾಡ್ತಿರೋಂಥ FIs ಥಿಂಕ್ ಮಾಡ್ತಾರಲ್ವ. ಲೆಟ್ಸೆ ನೀವೇ ಒಂದು FIs ಅಂದ್ಕೊಳ್ಳೋಣ. ನೀವು ಅಮೆರಿಕಾಯಿಂದ ಡಾಲರ್ಸ್ ಇರೋಂಥ ಹಣನ ಇಂಡಿಯಾಗೆ ಮನಿನ ತೊಗೊಂಬಂದು ಇನ್ವೆಸ್ಟ್ ಮಾಡ್ತಿದ್ರ. ನಿಮ್ಮ ಹತ್ರ ಅಷ್ಟು ದೊಡ್ಡ ಮೊತ್ತದಲ್ಲಿ ಡಾಲರ್ಸ್ ಇದೆ ಅಂದ್ಕೊಳ್ಳೋಣ. ಅದನ್ನು ರುಪಿಗೆ ಚೇಂಜ್ ಮಾಡಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಮ್ಮ ಇಂಡಿಯನ್ ರುಪಿ ಫಾಲ್ ಆಗ್ತಾ ಇದ್ರೆ, ಇಂಡಿಯನ್ ರುಪಿ ವೀಕ್ ಆಗ್ತಾ ಹೋಗ್ತಾ ಇದ್ರೆ ನಿಮ್ಮ ಹತ್ರ ಇರೋಂಥ ಕೋಟಿಗಟ್ಟಲೆ ಇರೋಂಥ ಡಾಲರ್ಸ್ನ ರುಪಿಗೆ ಚೇಂಜ್ ಮಾಡ್ತೀರಾ ಅಥವಾ ಸ್ವಲ್ಪ ದಿವಸ ವೆಯ್ಟ್ ಮಾಡ್ತೀರಾ? ಖಂಡಿತವಾಗ್ಲೂ ವೆಯ್ಟ್ ಮಾಡ್ತೀರಾ. ಬಿಕಾಸ್ ಈ ಥರ ಫಾಲ್ ಆಗ್ತಾ ಇರೋಂಥ ರುಪಿ ಎಲ್ಲೋ ಒಂದು ಕಡೆ ಸ್ಟೆಬಿಲೈಸ್ ಆಗತ್ತೆ ಅಲ್ವಾ. 82, 83 ಎಲ್ಲೋ ಒಂದು ಕಡೆ ಸ್ಟೆಬಿಲೈಸ್ ಆದಾಗ ಆವಾಗ ನಾವು ಡಾಲರ್ಸ್ನ ರುಪಿಗೆ ಚೇಂಜ್ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತಲ್ವಾ. ಅದರಿಂದ ಡಾಲರ್ಸ್ನ ರುಪಿಗೆ ಪರ್ಟಿಕ್ಯುಲರ್ಲಿ FIs ಒಂದು ಡಾಲರ್ಸು ರುಪಿಗೆ ಕನ್ವರ್ಟ್ ಮಾಡಲ್ಲ ಈ ಥರ ಟೈಮ್ಗಳಲ್ಲಿ. ಸೊ ಫ್ರೆಶ್ ಆಗಿ ಬೈಯಿಂಗ್ ಇಲ್ಲದೆ ಎಕ್ಸಿಸ್ಟಿಂಗ್ ಆಗಿ ಅಂತವರು ಸ್ಟಾಕ್ಸ್ನ ಸೆಲ್ ಮಾಡ್ತಿರೋರು ಕ್ವಾಂಟಮ್ ಆಗಿ ನಮಗೆ ಸೆಲ್ ಕಾಣಿಸುತ್ತೆ. ಮೀನ್ಸ್ ಫ್ರೆಶ್ ಆಗಿ ಬೈ ನಂಬರ್ಸ್ ಇಲ್ಲದೆ ಸೆಲ್ಲರ್ಸ್ ಯಾರೆಲ್ಲ ಇರ್ತಾರಲ್ಲ ಇಂಡಿಯನ್ ಈಕ್ವಿಟಿ ಮಾರ್ಕೆಟಿಂದ ಎಕ್ಸಿಟ್ ಆಗಬೇಕಂತ ಅನ್ಕೊಂತ ಇರ್ತಾರಲ್ವ, ಇನ್ನೂ ರುಪಿ ಫಾಲ್ ಆಗತ್ತೆ. ಇವಾಗ ಏನಕ್ಕೆ ಆದಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡವರು ಇಂಡಿಯನ್ ರುಪಿನ ಡಾಲರ್ಸ್ಗೆ ಚೇಂಜ್ ಮಾಡ್ಕೊಂತ ಹೊಟ್ಟೋಗ್ತಾರೆ. FIs ನಂಬರ್ಸು ನಮಗೆ ಓವರ್ ಆಲ್ ಆಗಿ FIDI ಡೇಟಾನಲ್ಲಿ ನಂಬರ್ಸಲ್ಲಿ ಕಾಣಿಸ್ತಾ ಇರುತ್ತಲ್ವ. ಅದರಿಂದ ಈ ಥರ ವೀಕ್ ಆಗ್ತಿರೋಂಥ ರುಪಿ ಮತ್ತೆ ಅಗೇನ್ 79, 78ಗೆ ಬರಬೇಕಾಗಿರೋಂಥ ನೀಡಿಲ್ಲ. ಅಟ್ಲೀಸ್ಟ್ ಇನ್ನೂ ಫರ್ದರ್ ಆಗಿ ವೀಕ್ ಆಗ್ತಾ ಹೋಗದೆ ಒಂದು ಕಡೆ ಸ್ಟೆಬಿಲೈಸ್ ಆಗ್ತಾ ಇದ್ರೆ ಫರ್ದರ್ ಆಗಿ FIs ರಿಲೇಟೆಡ್ ಆಗಿ ಇನ್ಫ್ಲೋಸ್ ಬರೋದಕ್ಕೆ ಚಾನ್ಸ್ ಇದೆ. ಐ ಥಿಂಕ್ ಇದೇ ಮಾರ್ಕೆಟ್ನ ಸ್ಟೆಬಿಲೈಸ್ ಮಾಡೋವಂಥ ಫ್ಯಾಕ್ಟರ್. ಬಿಕಾಸ್ ಈ ಥರ ಬಡ್ಡಿ ರೇಟ್ಗಳು, ಗ್ಲೋಬಲ್ ಆಗಿರೋವಂಥ ರಿಸೆಷನ್ ಆ್ಯಂಡ್ ಎಕಾನಮಿ ರಿಲೇಟೆಡ್ ಆಗಿರೋವಂಥ ಕನ್ಸರ್ನ್ಸ್ ಇವೆಲ್ಲನೂ ಮಾರ್ಕೆಟ್ ಆಲ್ರೆಡಿ ಡೈಜೆಸ್ಟ್ ಮಾಡ್ಕೊಂಡಿದೆ. ರೀಸೆಂಟಾಗಿ ಬರ್ತಿರೋಂಥ ಟ್ರಿಗರ್, ರೀಸೆಂಟಾಗಿ ಬರ್ತಿರೋಂಥ ಸರ್ಪ್ರೈಸ್ ಎಲಿಮೆಂಟ್ ಏನಂದರೆ ಕಂಪ್ಲೀಟ್ಲಿ ಡಾಲರ್ಗೆ ಅಗೇನೆಸ್ಟ್ ಆಗಿ ರುಪಿನಲ್ಲಿ ಕಾಣಿಸ್ತಾ ಇರೋಂಥ ವೀಕ್ನೆಸ್. ಇಲ್ಲಿಂದ ಇಂಪಾರ್ಟೆಂಟ್ ಡೇಟಾನ ಗಮನಿಸಿ. US ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ US ಡೌ ಜೋನು 18.5% ಕರೆಕ್ಟ್ ಆದರೆ ಯೂರೋ ಡ್ಯಾಕ್ಸ್ 23% ಆ್ಯಂಡ್ US ನ್ಯಾಸ್ಡ್ಯಾಕು 30% ಕರೆಕ್ಟ್ ಆಗಿದೆ. ಈವನ್ ವೆಸ್ಟರ್ನ್ ಅಲ್ಲ, ಈವನ್ ಏಷ್ಯನ್ ಮಾರ್ಕೆಟ್ಸನ್ನು 5 to 16% ವರೆಗೂ ಕರೆಕ್ಟ್ ಆಗ್ತಾ ಇದ್ರೆ
ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಇಂಡೆಕ್ಸ್ ಆಗಿರುವಂಥ ನಿಫ್ಟಿ ಮಾತ್ರ 1.7% ಮಾತ್ರ ಕರೆಕ್ಟ್ ಆಗಿದೆ. ಇದರಲ್ಲಿ ಗ್ಲೋಬಲ್ ಮಾರ್ಕೆಟ್ ಜೊತೆ ಕಂಪೇರ್ ಮಾಡಿದ್ರೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸು ರೀಸೆಂಟ್ ಟೈಮ್ವರೆಗೂ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಿವೆ. ಆದರೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ FIs ಫಂಡ್ ತಗೋಬರ್ಬೇಕಂದ್ರೆ ರುಪಿ ಸ್ಟೆಬಿಲೈಸ್ ಆಗಬೇಕಾಗತ್ತೆ. ಅದರಿಂದ ಈ ರುಪಿ ವೀಕ್ ಆಗ್ತಾ ಇರೋದು ಮಾರ್ಕೆಟ್ ರಿಲೇಟೆಡ್ ಆಗಿ ಇಷ್ಟು ಫಾಲ್ಗೆ ರೀಸನ್ ಅನ್ನೋ ಥರ ನಾನಂತೂ ಅನ್ಕೊತಾ ಇದ್ದೀನಿ. ಲಾಸ್ಟ್ 3 to 4 ಟ್ರೇಡಿಂಗ್ ಸೆಷನಿಂದ ನೋಡಿದ್ರೆ ಮಾರ್ಕೆಟ್ನಲ್ಲಿ ಸಿವಿಯರ್ ಸೆಲ್ ಆಫ್ ಅಂತೂ ಇದೆ. ಇದಕ್ಕೆ ಪ್ಯಾರಲಲ್ ಆಗಿ ರುಪಿ ಈ ಥರ ವೀಕ್ ಆಗ್ತಿದೆ ಅಲ್ವಾ, ಅದರಿಂದ ಈ ಎಲಿಮೆಂಟ್ಸ್ ಎಲ್ಲ ಕಂಬೈನ್ ಮಾಡಿದಾಗ ರುಪಿ ವೀಕ್ನೆಸ್ಸು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಫಾಲ್ ಬ್ಯಾಕ್ ಇರೋವಂಥ ಸ್ಟ್ರಾಂಗ್ ರೀಸನ್ ಆಗಿ ಕಾಣಿಸ್ತಾ ಇದೆ. ಆಸ್ ಆಫ್ ನೌ ಮಾರ್ಕೆಟ್ ಕ್ಲೋಸ್ ಆಗ್ತಿರೋಂಥ ವಿಧಾನ ಗಮನಿಸ್ತಾ ಇದ್ರೆ ಮಾರ್ಕೆಟ್ ಅಂತೂ ವೀಕ್ ಆಗೇ ಇದೆ. ಎನಿ ಟೆಕ್ನಿಕಲ್ ಬೋನ್ಸು ಇಲ್ಲಿಂದ ಟಾಪ್ ಸೈಡ್ಗೆ ಬಂದಾಗ ಅಗೈನ್ ಅಪ್ ಸೈಡ್ಗೆ ಬಂದು ಮಾರ್ಕೆಟು ಇಮಿಡಿಯೇಟ್ಲಿ ಇವತ್ತು ಫೇಸ್ ಮಾಡಿರೋಂಥ ಜಾಗ ರೆಸಿಸ್ಟೆಂಟೇ ಅದೇ ಇಮಿಡಿಯೇಟ್ ರೆಸಿಸ್ಟೆಂಟ್ ಆಗತ್ತೆ. ಈವನ್ ಇಲ್ಲಿಂದ ಟಾಪ್ ಸೈಡ್ಗೆ ಮೂವ್ ಆಗ್ತಿದ್ರು 17,440 ಲೆವೆಲ್ ಅಬೋವ್ ಸಸ್ಟೈನ್ ಆಗದಿರೋವರೆಗೂ ಆರ್ ಕ್ಲೋಸ್ ಆಗದಿರೋವರೆಗೂ ಅನ್ನೆಸೆಸರಿ ಬೈ ಪೊಸಿಷನ್ಸ್ ಅಂತೂ ಬಿಲ್ಡ್ ಮಾಡೋಕ್ಕೂ ನೋಡಬೇಡಿ. ಫರ್ದರ್ ಆಗಿ ಮಾರ್ಕೆಟ್ ಎಲ್ಲಿ ಸ್ಟೆಬಿಲೈಸ್ ಆಗತ್ತೆ, ಎಲ್ಲಿ ಕನ್ಸಾಲ್ಟೇಟ್ ಆಗತ್ತೆ ಅನ್ನೋದು ಅಬ್ಸರ್ವ್ ಮಾಡೋಣ. ಫ್ರೆಂಡ್ಸ್, ಮಾರ್ಕೆಟ್ ಬಿದ್ದಾಗ ಮೋಸ್ಟ್ಲಿ ನೆಗೆಟಿವ್ ಅಪ್ಡೇಟ್ಸೇ ಕಾಣಿಸ್ತಾ ಇರುತ್ತೆ. ಲೈಕ್ US ಈಕ್ವಿಟಿ ಮಾರ್ಕೆಟ್ಸು 52 ವೀಕ್ಸ್ ಲೋ ಅಲ್ಲಿದೆ ಅಂಡ್ ಡಾಲರ್ ಇಂಡೆಕ್ಸ್ ಅಂತೂ 114 ಹೊಟ್ಟೋಗಿದೆ. ಆಲ್ಮೋಸ್ಟ್ 20 ಇಯರ್ಸ್ ಲೋಗೆ ಹೊಟ್ಟೋಗಿದೆ. ಈ ಡಾಲರ್ ಇಂಡೆಕ್ಸ್ ಬೆಳೀತಾ ಇರೋದು ಅಂಡ್ ಇಂಡಿಯನ್ ಕರೆನ್ಸಿ ರೂಪಿ ವೀಕ್ ಆಗ್ತಾ ಇರೋದು ಇತರ ಕಾರಣಗಳಿಂದ FIs ಒಂದು ಹಣ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಗೆ ಒಳಗಡೆ ಬರೋದಂತೂ ಸ್ವಲ್ಪ ಕಮ್ಮಿ ಆಗಿದೆ. ಅಂಡ್ US UK ಬಾಂಡ್ ಮಾರ್ಕೆಟ್ ಅಲ್ಲೊಂದು ಬಿಗ್ ಡಿಸ್ಟರ್ಬೆನ್ಸ್ ಅಂತೂ ಕಾಣಿಸ್ತಾ ಇದೆ. ಇವೆಲ್ಲಾನು ಓವರಾಲ್ ಆಗಿ ಈಕ್ವಿಟಿ ಮಾರ್ಕೆಟ್ನ ನೆಗೆಟಿವ್ ಪಿಕ್ಚರ್ಗಂತೂ ತಗೊಂಡೋಗ್ತಿರೋ ಥರ FIs ಒಂದು ಬೈಯಿಂಗ್ ಆಕ್ಟಿವಿಟಿ ಕಮ್ಮಿ ಆಗ್ತಾ ಇರೋದು ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಆಲ್ಮೋಸ್ಟ್ 2,900 crores ಹತ್ರ ಲಾಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ನಿಯರ್ ಟು 6,000 crores ಹತ್ರ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಂತೂ FIs ಅಂತೂ ಸೆಲ್ ಮಾಡಿದ್ದಾರೆ. ಇವೆಲ್ಲಾನು ನೆಗೆಟಿವ್ ಸೈಡ್ ನಮಗೆ ಡೇಟಾಗಾಗಿ ರೆಪ್ರೆಸೆಂಟ್ ಮಾಡ್ತಿರೋವು. ವೆರಾಸ್ ಪಾಸಿಟಿವ್ನೂ ಒಂದಿದೆ. ಕ್ರೂಡ್ ಆಯಿಲು $85 ಪರ್ ಬ್ಯಾರಲ್ಗೆ ಫಾಲ್ ಆಗಿದೆ. ಫ್ರೈಡೇ ಆಲ್ಮೋಸ್ಟ್ 5% ಹತ್ರ ಕ್ರೂಡ್ ಆಯಿಲಲ್ಲಿ ಫಾಲ್ ಕಾಣಿಸಿದೆ. ಅದರಿಂದ ಇಂಡಿಯನ್ ಎಕಾನಮಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಕ್ರೂಡ್ ಆಯಿಲ್ ಫಾಲ್ ನಾವು ಪಾಸಿಟಿವ್ ಆಗಿ ನೋಡ್ಬೋದು. ಇಲ್ಲಿಂದ ತುಂಬ ಟೈಮ್ ಬ್ಯಾಕ್ ನಾವು ಅಂದ್ಕೊಂಡಿದ್ದೀವಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಬಿಗ್ ವೋಲಿಟಿಲಿಟಿ ಮಾರ್ಕೆಟ್ನಲ್ಲಿ ಇರುತ್ತೆ ಅಂತ. ಸೆಪ್ಟೆಂಬರ್ ಮಂತ್ ಅಂತೂ ಎಂಡ್ ಆಗಿದೆ ಅಂಡ್ ಇವನ್ ಈ ಥರ ವೋಲಿಟಿಲಿಟಿ ಅಕ್ಟೋಬರ್ನಲ್ಲಿ ಇರುತ್ತೆ. ಅದರಿಂದ ಯಾರಾದರೂ ಸ್ಟಾಕ್ ಮಾರ್ಕೆಟು ಲೋಯರ್ ಲೆವೆಲ್ಸಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಅಂದ್ಕೊಂಡವರು ಈ ಮಂತ್ ಹೇಗೋ ಎಂಡ್ ಆಗತ್ತೆ, ಅಕ್ಟೋಬರಲ್ಲೂ ಮಾರ್ಕೆಟು ವೋಲಿಟಿಲಿಟಿ ಇರುತ್ತಲ್ವ, ಆ ಲೋಸಿಂದಾನು ಇನ್ನೂ ಫರ್ದರ್ ಆಗಿ ಫಾಲ್ ಆಗ್ತಾ ಇದ್ರೆ ಇನ್ವೆಸ್ಟರ್ಸು ಅವರು ಫರ್ದರ್ ಆಗಿ ಆ್ಯಡ್ ಮಾಡೋದಕ್ಕೆ ಆವ್ರೇಜ್ ಮಾಡೋಕ್ಕೆ ಒಂದು ಬೆಟರ್ ಆಪರ್ಚುನಿಟಿ ಆಗುತ್ತೆ. ಅಂಡ್ ಫರ್ದರ್ ಆಗಿನೂ ಮಾರ್ಕೆಟ್ ಈ ಥರ ಫಾಲ್ ಆಗ್ತಾ ಇದ್ರೆ ಯಾವ ಲೆವೆಲ್ಸ್ ಹತ್ರ ಸ್ಟೆಬಿಲೈಸ್ ಆಗೋದಕ್ಕೆ ಚಾನ್ಸ್ ಇದೆ, ಇನ್ನು ಎಷ್ಟುವರೆಗೆ ಫಾಲ್ ಆಗೋದಕ್ಕೆ ಚಾನ್ಸ್ ಇದೆ ಅಂತ ನೋಡ್ತಾ ಇದ್ರೆ ಇಲ್ಲಿ ನೀವು ಗಮನಿಸಬಹುದು 16,800 ಝೋನ್ ನಾವು ಗಮನಿಸಬಹುದು. ಈ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಹತ್ರ ಇದೆ. ಪ್ರೀವಿಯಸ್ ಲೈನು ಮಲ್ಟಿಪಲ್ ಟೈಮ್ಸು ಇಲ್ಲಿಂದ ರೆಸಿಸ್ಟೆಂಟ್ ಅಂಡ್ ಈವನ್ ಸಪೋರ್ಟು ಕಾಣಿಸಿದೆ. ಅದರಿಂದ ಇಲ್ಲಿಂದ ಫರ್ದರ್ ಆಗಿ ಇನ್ನೂ ಸ್ಲೈಡ್ ಆಗ್ತಾ ಇದ್ರೆ 16,800 ಇಮಿಡಿಯೇಟ್ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ, ಫರ್ದರ್ ಆಗಿ ಇನ್ನೂ ಫಾಲ್ ಆಗ್ತಾ ಇದ್ರೆ ಇಂಪಾರ್ಟೆಂಟ್ ಸಪೋರ್ಟನ್ನು ಅದನ್ನು ಬ್ರೇಕ್ ಆಗ್ತಾ ಇದ್ರೆ ಫರ್ದರ್ ಆಗಿ 16,400ವರೆಗೂ ಮಾರ್ಕೆಟಲ್ಲಿ ಫಾಲ್ ಇರೋದಕ್ಕೆ ಚಾನ್ಸ್ ಇದೆ. ವೆರಾಸ್ ಮಾರ್ಕೆಟ್ ಸ್ಟೆಬಿಲಿಟಿ ಆಫ್ ಸ್ಟ್ರೆಂತು ಕಾಣಿಸ್ದೇವರೆಗೂ ನಮ್ಗೆ ಅರ್ಥ ಆಗೋದಕ್ಕೂ 17,440 ಲೆವೆಲ್ ಅಬೋವ್ ಬಂದು ಮಾರ್ಕೆಟ್ ಸಸ್ಟೈನ್ ಆದರೂ ಕ್ಲೋಸ್ ಆದ್ರೇ ನಮಗೆ ಮಾರ್ಕೆಟಲ್ಲಿ ಸ್ಟ್ರೆಂತ್ನೆಸ್ ಆವಾಗ ಕಾಣಿಸುತ್ತೆ. ಫ್ರೆಂಡ್ಸ್, ನಾವು ಈ ವಿಡಿಯೋನಲ್ಲಿ ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟ್ ಇವತ್ತು ಹರ್ಷ ಇಂಜಿನಿಯರಿಂಗ್ ಇಂಟರ್ನ್ಯಾಷನಲ್ IPO ಬಗ್ಗೆ ಮಾತಾಡ್ಕೋಬೇಕು. ಇವರು IPOಗೆ ಬರ್ತಿರೋಂಥ ಟೈಮ್ನಲ್ಲಿ ನಿಯರ್ಲಿ 50 to 60% ಹತ್ರ ಲಿಸ್ಟಿಂಗ್ ಗೇನ್ಸ್ ಇರುತ್ತೆ ಅನ್ನೋ ಥರ ಗ್ರೇ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಕಾಣಿಸಿದೆ ಅಲ್ವಾ. ಅಂಡ್ IPO ಎಕ್ಸ್ಪ್ಲೈನ್ ಮಾಡಿದಾಗ್ಲೂ ನಾವು ಅದರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಇವನ್ ಅದಾದಮೇಲೆ ಡೇಸಿಂದಾನು ಮಾರ್ಕೆಟ್ನಲ್ಲಿ ಫಾಲ್ ಇದ್ರೂ ಇವತ್ತು ಲಿಸ್ಟಿಂಗ್ ಟೈಮ್ಗೆ 35% ಲಿಸ್ಟಿಂಗ್ ಗೇನ್ಸಿಂದ ಓಪನ್ ಆಗಿ ವೆರಿ ಶಾರ್ಪ್ ಆಗಿ ರ್ಯಾಲಿ ಆಗ್ತಾ ನಿಯರ್ಲಿ 530ವರೆಗೂ ರ್ಯಾಲಿ ಆಗ್ತಾ ಓವರಾಲ್ ಆಗಿ 47% ಲಿಸ್ಟಿಂಗ್ ಡೇ ಗೇನ್ಸಿಂದ ಹರ್ಷ ಇಂಜಿನಿಯರಿಂಗ್ IPO ಅಂತೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಿಟ್ ಮಾಡಿದ್ದೆ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್ ಗಮನಿಸೋಣ. ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಅಪ್ಸೈಡು 17,050 ಟು 80 ಈ ಝೋನ್ನ ಗಮನಿಸಿ. ಈ ಝೋನು ಬ್ರೇಕ್ ಆಗಿ ಅಪ್ಸೈಡ್ಗೆ ಹೋಗ್ತಾ ಇದ್ರೆ 17,160 ಅಂಡ್ ಡೌನ್ ಸೈಡು 16,920, ಅದರ ಬಿಲೋ 16,840 ಅಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡು 38,340 ಅಂಡ್ ಅಪ್ ಸೈಡು 38,740 ಇಂದ 38,920 ಝೋನ್ನ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ನಿಮ್ಗೆ ಯಾವಾಗಾದ್ರೂ ಯಾವ ಲೆವೆಲ್ಸ್ ಆದ್ರೂ ಹತ್ತಿರದಲ್ಲೇ ಕಾಣಿಸ್ತಾ ಇದ್ರಿ ಆ ಎರಡು ಲೆವೆಲ್ಸ್ನು ನಾವು ರೆಸಿಸ್ಟೆಂಟ್ ಅಂಡ್ ಸಪೋರ್ಟ್ ಅಂತಲ್ಲ, ಅದೊಂದು ಝೋನ್ ಆಗಿ ನಾವು ಗಮನಿಸಬೇಕಾಗತ್ತೆ.
ನಮಗೆ ರೆಸಿಸ್ಟೆಂಟ್ ಆಗಿ ಆರು ಸಪೋರ್ಟ್ ಆಗಿ ಇರೋದಕ್ಕೂ ಚಾನ್ಸ್ ಇರುತ್ತೆ. ಅದರಿಂದ ಆ ಎಂಟೈರ್ ಝೋನ್ನ ರೆಸಿಸ್ಟೆಂಟ್ ಆಗಿ ಇಫ್ ಅಲ್ಲಿಂದನೂ ಟಾಪ್ ಸೈಡ್ಗೆ ಹೋಗ್ತಾ ಇದ್ರಿ 39,313ನ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಪ್ರೆಸೆಂಟ್ ಬಂದಿರೋದು ಈ ಫಾಲು ಸೆಪ್ಟೆಂಬರ್ ಮಂತಲ್ಲಿ ಆದರೂ ಅಂಡ್ ಈವನ್ ಅಕ್ಟೋಬರ್ ಮಂತಲ್ಲಿ ಕಾಣಿಸ್ತಾ ಇರುವಂಥ ಕಾಂಟ್ರಾಕ್ಟಲ್ಲಿರುವಂಥ ಡೇಟಾ ನೋಡ್ತಾ ಇದ್ರೆ ಮಾರ್ಕೆಟ್ನಲ್ಲಿ ಕಾಲ್ ರೈಟಿಂಗ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಮಾರ್ಕೆಟ್ ಇಲ್ಲಿಂದ ಮೇಲಕ್ಕೆ ಹೋಗಲ್ಲ ಅನ್ನೋ ಥರ ಸ್ಟ್ರಾಂಗ್ ಆಗಿ ಡೇಟಾ ಅಂತೂ ಬಿಲ್ಡ್ ಆಗ್ತಿದೆ. ಅಂಡ್ ಅಕ್ಟೋಬರ್ ಅಲ್ಲಿರುವಂಥ ಕಾಂಟ್ರಾಕ್ಟ್ ಡೇಟಾನ ಗಮನಿಸ್ತಾ ಇದ್ರೆ 16,700 ಡೌನ್ ಸೈಡ್ಗೆ ಹೋಗ್ತಾ ಇದ್ರೆ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಟಾಪ್ ಸೈಡ್ಗೆ 17,500 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಕಾಣಿಸ್ತಾ ಇದೆ. ಸೊ 16,700 to 17,500 ಈ 800 ಪಾಯಿಂಟ್ ರೇಂಜ್ ನಲ್ಲಿ ಮಾರ್ಕೆಟ್ ಇರುತ್ತೆ ಅನ್ನೋ ತರ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತೆ ಅಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.